ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಅವಾಂತರಗಳ ಸರಮಾಲೆ ಮುಂದುವರಿತಾ ಇದೆ. ಮಳೆಗೆ ರಸ್ತೆ ಕಾಣದೆ ಡಿವೈಡರ್ಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿರೋದು. ಒಂದು ಸಾರಿ ಮಳೆ ಬಂದು ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗೋಗ್ಬಿಡ್ತು. ಅದಾದ ನಂತರ ಇವತ್ತು ಮಳೆ ಬಂದಿದೆ, ಆ ಅವಾಂತರಗಳು ಕಂಟಿನ್ಯೂ ಆಗ್ತಾ ಇದ್ದಾವೆ. ಮಳೆ ಬಂದ್ರೆ ರಸ್ತೆ ಕಾಣಲ್ಲ, ಹಂಗಾಗಿ ಡಿವೈಡರ್ಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದು ಬಿಟ್ಟಿದೆ. ನಾಗರಬಾವಿ ಸರ್ಕಲ್ ಬಳಿ ಅದೇ ಜಲ್ಲೆನಿಸುವ ಘಟನೆ ನಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ಗಾಡಿ ಗುದ್ದಿದ ರಭಸಕ್ಕೆ ಕಿತ್ತು ಬಂದಿದೆ ರಸ್ತೆ ಮಧ್ಯೆ ಇದ್ದಂತ ಡಿವೈಡರ್. ಅಷ್ಟು ಸ್ಪೀಡ್ ಆಗಿ ಹೋಗಿ ಗುದ್ದಂಗೆ ಕಾಣಿಸ್ತಾ ಇದೆ. ರಣ ಮಳೆಗೆ ಕೆಆರ್ ಪುರಂನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿರೋದು. ಮಳೆಯಿಂದ ಹೊರಮಾವು ಬಳಿ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಎಸ್, ಈ ದೃಶ್ಯದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮಳೆ ಬೀಳ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಮುಂದೆ ರಸ್ತೆ ಕಂಡಿಲ್ಲ ಚಾಲಕನಿಗೆ, ಹಾಗಾಗಿ ರಸ್ತೆ ಮಧ್ಯದಲ್ಲಿದ್ದಂಥ ಡಿವೈಡರ್ಗೆ ಹೋಗಿ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ. ನೋಡಿ, ಡಿವೈಡರ್ ಸಮೇತ ಕೆಳಗಡೆ ಬಿದ್ದಿರೋದು, ಜೊತೆಗೆ ಪಲ್ಟಿ ಆಗಿಲ್ಲ ಪುಣ್ಯಕ್ಕೆ ಈ ಗಾಡಿ, ಈ ವಾಹನ. ಸೊ ಅದಾದ ನಂತರ ಹೊರಮಾವು ಬಳಿ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ. ಕೆಆರ್ ಪುರಂನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿರೋದು ಮಳೆಯಿಂದ. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಯಶವಂತಪುರ, ರಾಜಾಜಿನಗರ, ನಂದಿನಿ ಲೇಔಟ್, ಕಾರ್ಪೊರೇಷನ್, ಕೂರಮಂಗಲ, ಬಿಟಿಎಂ ಲೇಔಟ್ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಮಳೆ ಅಬ್ಬರಕ್ಕೆ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಆಗಿಬಿಟ್ರೆ ಇದೇ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಜನ ಅಂತೂ ಪರದಾಡೋದು ತಪ್ಪಲ್ಲ. ನೋಡಿ, ಅಲ್ಲಿ ಡಿವೈಡರ್ ಡಿಕ್ಕಿಯಾಗಿ ಎಡಗಡೆ ಹೋಗ್ತಾ ಇದ್ದಂಥ ವಾಹನ ಬಲಗಡೆ ಬಂದು ನಿಂತ್ಕೊಂಡಿದೆ. ಹಾಗಾಗಿ ಸ್ವಲ್ಪ ವಾಹನಗಳಲ್ಲಿಂದ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಾವೆ, ಬೇರೆ ಬೇರೆ ವಾಹನಗಳು. ಮಳೆ ಬಂದಾಗ ಇಂಥವೆಲ್ಲ ಬೆಂಗಳೂರಲ್ಲಿ ಕಾಮನ್ ಥರ ಆಗೋಗ್ಬಿಟ್ಟಿದೆ. ಸ್ವಲ್ಪ ಮಳೆ ಬಂದಾಗ ಎಚ್ಚರಿಕೆಯಿಂದ ಓಡಿಸ್ಬೇಕು ವಾಹನಗಳನ್ನು, ಇಲ್ಲ ಅಂತ ಅಂದರೆ ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ. ಇದರ ಜೊತೆಗೆ ಇನ್ನು ಕಳೆದ ಬಾರಿ ಮಳೆ ಆದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಪಾಪ ಭಾಳಷ್ಟು ಜನ ಜೀವ ಕಳೆದುಕೊಂಡ್ರು ಬೆಂಗಳೂರಲ್ಲಿ. ಅದಾದ ನಂತರ ಸಾಕಷ್ಟು ಮರಗಳು ಬಿದ್ದವು. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಸುರಿದು ರಸ್ತೆಗಳೆಲ್ಲ ಜಲಾವೃತ ಆಗಿದ್ದಾವೆ. ಇನ್ನು ಈ ಬ್ರಿಡ್ಜ್ ಕೆಳಗಡೆ ಅಂತೂ ದಾಟಕ್ಕೆ ಬರಲ್ಲ, ಹಂಗೆಲ್ಲ ಇರುತ್ತೆ ಪರಿಸ್ಥಿತಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಕೆಆರ್ ಪುರಂನ ದೃಶ್ಯ ಅದು. ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ನೋಡಿ, ಕೆರೆ ನೋಡ್ದಂಗೆ ಆಗ್ತಾ ಇದೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಎಸ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಡಿಕ್ಕಿ ಹೊಡೆದಿದೆ ಆ ಒಂದು ವಾಹನ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಬರ್ತಾ ಇರುತ್ತೆ ವೇಗವಾಗಿ ಬರ್ತಾ ಇದ್ದಾಗ ಸಡನ್ನಾಗಿ ಬ್ರೇಕ್ ಹಾಕಿದ್ದಾನೆ. ಹಾಗಾಗಿ ಒನ್ ಸೈಡ್ ವೀಲ್ ಮೇಲ್ಗಡೆ ಎದ್ದಿದೆ ನೋಡಿ. ಆಮೇಲೆ ಡೈರೆಕ್ಟಾಗಿ ರೈಟ್ ಸೈಡಿಂದ ಹೋಗಿ ಹೊಡೆದ್ರೆ ಬಿದ್ದೋಗಿದೆ ಅದು. ಓ ಮೈ ಗಾಡ್. ಮತ್ತೆ ಹಿಂದೆ ಬರ್ತಾ ಇದ್ದಂಥ ವಾಹನ ಚಾಲಕ ವಾಹನವನ್ನು ಸಡನ್ನಾಗಿ ಬ್ರೇಕ್ ಹೊಡೆದು ಸ್ಟಾಪ್ ಮಾಡಿದ್ದಾನೆ. ಇಲ್ಲ ಅಂತ ಅಂದರೆ ಏನು ಗತಿ? ಬೈದಲ್ಲಿ ಮತ್ತೆ ಆತ ಏನಾದರೂ ಮಾಡ್ಕೊಂಡಿದ್ರೆ ಮುಗದೆ ಹೋಗ್ತಿತ್ತು ಕತೆ. ನೋಡಿ ಅಲ್ಲಿ ಎಂಥ ಭಯಾನಕ ಅಪಘಾತ ಇದೆ. ಪುಣ್ಯಕ್ಕೆ ಆತನಿಗೆ ಏನೂ ಆಗಿರಲಿಕ್ಕಿಲ್ಲ.